ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಲ್ಪಿಜಿ ಗ್ಯಾಸ್ ಎಮರ್ಜೆನ್ಸಿ. ಆಟೋ ಚಾಲಕರಿಗೆ ಕ್ಯೂ ನಿಲ್ಲೋದೆ ಫುಲ್ ಟೈಮ್ ಕಾಯಕ. 60 ರೂಪಾಯಿ ಇದ್ದ ಕೆಜಿ ಗ್ಯಾಸ್ ಈಗ 105 ರೂಪಾಯಿಗೆ ಏರಿಕೆ. ಗ್ಯಾಸ್ ಅಭಾವಕ್ಕೆ ಜೆಸಿ ರಸ್ತೆಯಲ್ಲಿನ ಎಲ್ಪಿಜಿ ಬಂಕ್ ಸಂಪೂರ್ಣ ಬಂದ್. ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿರೋ ಸಿಬ್ಬಂದಿ. ಆಟೋ ಚಾಲಕರ ಬದುಕು ಅತಂತ್ರ. ರಾಯಚೂರಲ್ಲಿ ರಾತ್ರಿ 11ಕ್ಕೆ ಸ್ಟಾಕ್ ಬಂದ ಸುದ್ದಿ ಕೇಳಿ ಬಂದ ಸಾವಿರಾರು ಆಟೋಗಳು. ಎಲ್ಪಿಜಿಗಾಗಿ ರಾತ್ರಿ ಇಡೀ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಕುಟುಂಬ ನಿರ್ವಹಣೆ ಕಷ್ಟ ಅಂತ ಚಾಲಕರು ಕಂಗಾಲು. ಗೃಹ ಬಳಕೆ ಸಿಲಿಂಡರ್ ಕೊರತೆ ತಪ್ಪಿಸೋದಕ್ಕೆ ಪ್ಲಾನ್. ಆಟೋ ಖಾಸಗಿ ಗ್ಯಾಸ್ ಬಂಕ್ಗಳಿಗೆ ಮೊದಲಿನಂತೆ ಸಪ್ಲೈ ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಭಾರೀ ಅಭಾವ. ಆಟೋಗಳು ರಸ್ತೆಯಲ್ಲಿ ನಿಲ್ಲೋದ್ರಿಂದ ಸಂಚಾರ ದಟ್ಟಣೆ. ಗ್ಯಾಸ್ ಬಂಕ್ಗೆ ಪೊಲೀಸರಿಂದ ನೋಟಿಸ್. ಆಟೋಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚನೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪಕ್ಕೆ ಸಂಬಂಧಿಸಿ 3 ಠಾಣೆಗಳಲ್ಲಿ ಕೇಸ್. ಸಂತ್ರಸ್ತೆಯಿಂದ ವಿದ್ಯಾನಗರದಲ್ಲಿ ದೂರು. ಸಮೀರ್ ಕಿಡ್ನಾಪ್ ಅಂತ ಅಶೋಕನಗರ ಠಾಣೆಗೆ ಕಂಪ್ಲೇಂಟ್. ಹುಬ್ಬಳ್ಳಿ ಠಾಣೆಗೆ ಹಿಂದೂ ಸಂಘಟನೆಗಳ ದೂರು. ಇವತ್ತು ಹುಬ್ಬಳ್ಳಿಗೆ ಭೇಟಿ ನೀಡಲಿರುವ ಗೃಹ ಸಚಿವ. ಲವ್ ಜಿಹಾದ್ ಪ್ರಕರಣದ ಸಂಪೂರ್ಣ ಮಾಹಿತಿ ಕಲೆ ಹಾಕಲು ಸಜ್ಜು. ಪರಮೇಶ್ವರ್ಗೆ ರಿಪೋರ್ಟ್ ನೀಡೋದಕ್ಕೆ ಸಜ್ಜಾದ ಕಮಿಷನರ್. ಅಮೆರಿಕದ 2 F-35 ಹೊಡೆದುರುಳಿಸಿದ ಇರಾನ್. ಓರ್ವ ಫೈಟರ್ ಪೈಲಟ್ ನಾಪತ್ತೆ. ರಕ್ಷಣೆಗಾಗಿ ಮುಂದುವರಿದ ಅಮೆರಿಕದ ಕಾರ್ಯಾಚರಣೆ. ಸೆರೆ ಹಿಡಿದವರಿಗೆ ಬಹುಮಾನ ಅಂತ ಇರಾನ್ ಸರ್ಕಾರ ಘೋಷಣೆ. ಯುದ್ಧದ ಎಫೆಕ್ಟ್ಗೆ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿದ ಡಿಮ್ಯಾಂಡ್. ಇಂಧನ ಅಭಾವ ಹಿನ್ನೆಲೆ ಇವಿ ಮೊರೆ ಹೋದ ಜನರು. ಒಂದೇ ದಿನ 13,000ಕ್ಕೂ ಹೆಚ್ಚು ನೋಂದಣಿ. ಯುದ್ಧದಿಂದ ಟೊಮ್ಯಾಟೊ ಬೇಡಿಕೆ ಇಳಿಕೆ. ಲೋಡ್ ಗಟ್ಟಲೆ ಟೊಮ್ಯಾಟೊ ಕುರಿ ಮೇಕೆಗಳಿಗೆ ಹಾಕ್ತಾ ಇರೋ ರೈತರು. ಹೊಸಪೇಟೆಯ ಎಪಿಎಂಸಿಯಿಂದ ನೇರ ಕುರಿಹಟ್ಟಿಗೆ ಪ್ರಯಾಣ. ಅಮೆರಿಕ ವಿರುದ್ಧ ಯುದ್ಧಕ್ಕೆ ದಶಕಗಳಿಂದಲೂ ಸಿದ್ಧತೆ. ಯುಎಸ್ ವಿರುದ್ಧ ಇರಾಕ್ ಸೋಲಿನ ಕಾರಣಗಳ ಬಗ್ಗೆಯೂ ಅಧ್ಯಯನ ಮಾಡಿ ಪಕ್ಕಾ ಪ್ಲಾನಿಂಗ್. ಪೂರ್ವ ತಯಾರಿಯ ಕಾರಣ ಇರಾನ್ನಿಂದ ನಿರಂತರ ಸಮರ. ಇವತ್ತು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರ. ಆಪ್ತ ಎಚ್.ವೈ. ಮೇಟಿ ಪುತ್ರನ ಗೆಲುವಿಗೆ ಮತಬೇಟೆ. ವಿವಿಧ ಸಂಘ ಸಂಸ್ಥೆಗಳು ಸಮಾಜಗಳ ಮುಖಂಡರ ಜೊತೆ ಸರಣಿ ಸಭೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಎರಡೂ ಕ್ಷೇತ್ರದ ಗೆಲುವಿಗೆ ಕಸರತ್ತು. ಮಹಿಳಾ ಮತಗಳನ್ನು ಸೆಳೆಯೋದಕ್ಕೆ ಯಡಿಯೂರಪ್ಪ ವಿಜಯೇಂದ್ರ ರಣತಂತ್ರ. ಇಬ್ಬರು ಮಹಿಳಾ ನಾಯಕರಿಗೆ ಉಸ್ತುವಾರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಚದುರದಂತೆ ತಂತ್ರ. ಖುದ್ದು ಅಖಾಡಕ್ಕೆ ಇಳಿದ ಸುರ್ಜೇವಾಲಾ. ಸಿಎಂ ಡಿಸಿಎಂ ಜಮೀರ್ ಕರೆಸಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೂ ಸಜ್ಜು. ಬೈ ಎಲೆಕ್ಷನ್ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ನಾಳೆ ಸರ್ಕಾರದ ವಿರುದ್ಧ ಸಮರ. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ. ರಂಗೇರಲಿದೆ ಚುನಾವಣಾ ಕಣ. ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ತೆರಳಿದ್ದ ಯುವತಿ ನಾಪತ್ತೆ. 48 ಗಂಟೆ ಕಳೆದರೂ ಪತ್ತೆಯಾಗದ ಕೇರಳ ಮೂಲದ ಶರಣ್ಯ. 3ನೇ ದಿನಕ್ಕೆ ಕಾಲಿಟ್ಟ ಸರ್ಚಿಂಗ್ ಆಪರೇಷನ್. ಬೆಂಗಳೂರಲ್ಲಿ ಮುಂಗಾರು ಮಳೆಯ ವೇಳೆ ಪ್ರವಾಹವಾಗದಂತೆ ಸಿದ್ಧತೆ ಅಗತ್ಯ. ಜಿಬಿಎ ವ್ಯಾಪ್ತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಕ್ಕೆ ಸೂಚನೆ. 49 ಪ್ರದೇಶಗಳಲ್ಲಿ ಶಾಶ್ವತ ಪರಿಹಾರ ಕ್ರಮಗಳ ಪರಿಶೀಲನೆಗೆ ಸೂಚನೆ. ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೆ ಗ್ರಹಣ. ಕರಗದ ವೇಳೆ ದ್ರೌಪದಿ ದೇವಿಗೆ ಹರಕೆ. ಬಾಳೆಹಣ್ಣಿನ ಮೇಲೆ ಇನ್ಸ್ಪೆಕ್ಟರ್ಸ್ ಟ್ರಾನ್ಸ್ಫರ್ ಬೇಗ ಮಾಡಿಸು ದೇವರೇ ಅಂತ ಹರಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.